ನಾನು ಚಿಕ್ಕ ವಯಸ್ಸಿಂದ ಒಂದು ರೆಕಗ್ನೇಷನ್ ಅಂಟ್ಕೊಂಡಿದ್ದೆ. ಸೊ ನನ್ನೊಳಗೆ ಒಂದು ಅನುಮಾನ ನನ್ನ ಸುತ್ತನೇ ಇರುತ್ತೆ. ಅವ್ರು ನೀವು ಹುಡುಗಿ ವಿಷಯಕ್ಕೆ ಹೋದ್ರಿ ರೀ, ನಾನು ಜ್ಯೋತಿಷಿಗಳ ವಿಚಾರ ಒಂದು ಮೀರಿ ದಾಟ್ ಹೋದೆ. ಒಂದು ಫಾರ್ ಎಕ್ಸಾಂಪಲ್ ಎಲ್ಲಾ ಜ್ಯೋತಿಷಿ ತೋರ್ಸೋದು ಎಲ್ಲ ಕರ್ನಾಟಕದಲ್ಲಿ ನೋಡ್ತಾ ಇರ್ತಾರಲ್ವಾ, ಈಗ ನಿಮ್ಗೆ ಎಲ್ಲ ನೋಡ್ತಿರ್ತಾರೆ. ನಾನು ಅಲ್ಲೂ ಬಂತು ನನಗೊಂದು, ಸುಮ್ನೆ ಯಾರ ರೀಲ್ ಬಿಟ್ರೆ ನನಗೇನ್ ಗೊತ್ತಪ್ಪ, ನೀನ್ ಆ ಮನೇಲಿ ಇದೆ ಈ ಮನೇಲಿ ಇದಿದೆ, ನೀನ್ ಅದ್ಭುತ ಹೆಂಗಾಗ್ತೀಯ ಹಂಗಾಗ್ತೀಯ. ನನಗೆ ಯಾರೂ ಗೊತ್ತಿಲ್ಲದೆ ಇರೋರು ಒಬ್ರೆಲ್ಲ ಬೇರೆ ಸ್ಟೇಟ್ಗೆ ಹೋಗೋಣ ಅಂತ ಒಂದ್ಸಲಿ ತಮಿಳ್ನಾಡಿಗೆ ಯಾವುದೋ ಒಂದು ಹಳ್ಳಿಲಿ ಏನೋ ಒಂದು ಇದದು, ಅಲ್ಲಿ ತಾಳೆಗರಿ ಓದ್ತಾರೆ. ಓಕೆನಾ, ಅದು ಬಹಳ ವಿಶೇಷವಾಗಿದೆ ಆ ಸ್ಟೋರಿ. ಹೇಳ ಚೆನ್ನಾಗಿದೆ, ಬೋರ್ ಆದ. ಮತ್ತೆ ವ್ಯಾಲೆಂಟೈನ್ಸ್ ಡೇ, ನಾನು ಅದಕ್ಕೆ ವ್ಯಾಲೆಂಟೈನ್ಸ್ ಡೇ ಎತ್ತು ಬಿಡಬೇಕು ಅಂತ. ಅಲ್ಲೇನಾಯ್ತು ನನಗೆ, ನೋಡೋಣ ತಮಿಳ್ನಾಡಿಗೆ ಹೋಗ್ಬಿಡೋಣ. ತಮಿಳ್ನಾಡಲ್ಲಿ ಒಂದು ಹಳ್ಳಿಲಿದೆ ಅದು ಒಂದು ಜಾಗ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಬರ್ತಾರೆ ನಿಮ್ಮ ತಮ್ಮ ಇಂಪ್ರೆಷನ್ ತೊಗೊಂಡು ಹೊಟ್ಟೋಗ್ತಾರೆ ಅವರು. ಒಂದು ಅರ್ಧ ಗಂಟೆ ಆದಮೇಲೆ ನಿಮ್ಮ ಮುಂದೆ 4 ಬಂಡಲ್ ಇಡ್ತಾರೆ. ಆ ಬಂಡಲ್ ಓಪನ್ ಮಾಡಿ ಅವನು ಇಷ್ಟೇ ಹೇಳ್ತಾನೆ, ನಾನು ಇದರಲ್ಲಿರೋ ಕತೆ ಓದ್ತಾ ಇರ್ತೀನಿ, ನೀನು ಎಸ್ನೋ ಅಷ್ಟೇ ಮಾತ್ರ ಹೇಳಬೇಕು, ನೀನೇನು ಬೇರೆ ಮಾತಾಡಬಾರ್ದು. ನಿನ್ನ ಲೈಫನ್ನ ನಿಮ್ಮ ಮುಂದೆ ಓದ್ತಾ ಇರ್ತಾರೆ ಅವರು. ಎಲ್ಲಿ ನಿಮಗೆ ಅಲ್ಲ ಅನ್ನಿಸ್ತೋ ಅಲ್ಲಿ ನೀವು ಅಲ್ಲ ಅನ್ಬೇಕು. ಸೊ ಓದ್ತಾ ಇರ್ತಾರೋ, ನಿಮ್ಮ ಏನೋ ಓದ್ತಾರೆ. ಇವಾಗ ನಿಮ್ಮ ತಂದೆ ಈ ಕೆಲಸದಲ್ಲಿದ್ದಾರಾ, ನೀವು ಮ್ಯಾಚ್ ಆಗುತ್ತೆ, ಹೌದು. ನಿಮ್ಮ ತಾಯಿ ಈ ಕೆಲಸದಲ್ಲಿದ್ದಾರೆ, ಹೌದು. ನೀವು ನಿಮ್ಮ ಮನೆಗೆ ಇಷ್ಟನೇ ಮಗ, ಹೌದು. ನಿಮ್ಮ ಮನೆ ಈ ದಿಕ್ಕಲ್ಲಿದೆ, ಎಲ್ಲ ಹೇಳ್ಕೊಂಬರ್ತಾನೆ. ಯಾವುದೋ ಒಂದು ಪಾಯಿಂಟಲ್ಲಿ ನಮ್ಮ ಫ್ಯಾಮಿಲಿದು ಅಲ್ದಿರೋದೇನೋ ವಿಷಯ ಅಂತಾನೆ, ನಾನು ಅದಲ್ಲ ಅಂತ ಡಿನೈ ಮಾಡ್ತೀನಿ. ಅದನ್ನ ಎತ್ತು ಪಕ್ಕಕ್ಕೆ ಇಡ್ತಾರೆ, ಇನ್ನೊಂದು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಮೊದಲಿಂದ ಓದ್ತಾರೆ. ಅಲ್ಲಿ ತಿರ್ಗಾ ಅದು ಬರುತ್ತೆ, ನಿಮ್ಮ ತಂದೆ ಈ ಕೆಲಸನ, ನಿಮ್ಮ ತಾಯಿ ಇದು ಬರುತ್ತೆ. ಯಾವ ವಿಷಯ ಸ್ಟಕ್ ಆಗಿತ್ತು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಕತೆ. ಇವಾಗ ಫಾರ್ ಎಕ್ಸಾಂಪಲ್, ನೀನು ಇವಾಗ ಹೈಸ್ಕೂಲಲ್ಲಿ ಫೇಲ್ ಆಗಿದ್ಯಾ ಅಂತ ಬರುತ್ತೆ. ನಾನು ಫೇಲ್ ಆಗಿದ್ದೆ ಅಂದ್ರೆ ಅದು ನಿಂದು ಕಂಟಿನ್ಯೂ. ಇಲ್ಲ ನಾನು ಪಾಸ್ ಆಗಿದ್ರೆ ಪಾಸು, ಫೇಲ್ ಆಗಿದ್ರೆ ಫೇಲು. ಹಿಂಗೆ ಒಂದು 2 ಸತಿ ನಂದಲ್ದರ ಥರ ಸ್ಟೋರಿ ಬಂತು. 3ನೇದೊಂದು ಸ್ಟೋರಿ ಬಂತು ರೀ, ಎಲ್ಲಿವರೆಗೂ ಕರೆಕ್ಟಾಗಿ ಹೇಳ್ಬಿಟ್ಟ ಅವನು ಅಂದರೆ, ಈಗ ಅವನ ಮುಂದೆ ಬಂದು ಈ ದಿನ ನಾನು ಕೂತ್ಕೊಂತೀನಿ ಅನ್ನೋವರೆಗೂ ಹೇಳ್ಬಿಟ್ಟ. ಅಲ್ಲಿಗೇನಾಯಿತು, ಈಗ ಅದು ನಂದೇ, ಅದು ತಳೆಗರಿ. ಬಿಕಾಸ್ ನಾಳೆ ನನಗೆ ಗೊತ್ತಿಲ್ವಲ್ಲ ಏನಂತ. ನಾಳೆದು ನಾನು ಇಲ್ಲ ಅಂತ ಡಿನೈ ಮಾಡೋಕ್ಕೆ, ನಾಳೆದು ನನಗೆ ಗೊತ್ತಿಲ್ಲ. ಇವತ್ತು ಬುಧವಾರ ಇಲ್ಲಿ ಬಂದಿದ್ದೀನಿ ಅನ್ನೋರು, ಇವತ್ತು ನೀನು ಬುಧವಾರ ಇದು ಸಿಂಹ ರಾಶಿಯಲ್ಲಿ, ಕರ್ಕಾಟಕ ಲಗ್ನಕ್ಕೆ ಸಿಂಹ ಪ್ರವೇಶ ಆದಾಗ ನೀನು ಬಂದು ಇದನ್ನು ಕೇಳ್ತೀಯಾ ಅಂತ. ಅದು ನೋಡ್ರೆ ನನ್ನ ಜಾತಕದಲ್ಲಿ ಕರ್ಕಾಟಕ ರಾಶಿ ಅವಾಗ ಸಿಂಹ ಪ್ರವೇಶ ಆಗಿದೆ. ಅವತ್ತೇ ಕೇಳ್ತಾ ಇದ್ದೀನಿ, ಎಸ್ ಗುರು ಇದು ನಂದೇ ಅಂತಂದೆ. ಅವಾಗ ಅವನೇನು ಮಾಡ್ತಾನೆ, ಬಾಕಿ ಎಲ್ಲ ಎತ್ತಿಟ್ಬಿಟ್ಟು ಇದನ್ನ ನಿಮ್ಮ ಮುಂದೆ ಫುಲ್ಲು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಇದನ್ನ ನಾನು ಹೇಳಿದೆ ಅಂತಂದರೆ, ಅವನ ಹತ್ರ ನಂದು ಒಂದೇ ಪ್ರಶ್ನೆ ಇದ್ದಿದ್ದು, ನಾನು ಯಾವ ಕ್ಷೇತ್ರದಲ್ಲಿ ಇರ್ತೀನಪ್ಪ, ನಂದೇನು ಕ್ಷೇತ್ರ, ನನ್ನ ಪ್ರೊಫೆಷನ್ ಹೇಳು ಅಂತ, ನನಗೆ ಬೇರೆ ಏನೇನಿಲ್ಲ. ಅವ್ನು ನಿನಗೇನು ಇಷ್ಟ ಅಂತಂದ ಫಸ್ಟ್. ಅವನು ಈ ಥರ ನಾನೊಂದು ಈ ಥರ ಟ್ರೈ ಮಾಡ್ತಾ ಇದ್ದೀನಿ ಇಂಟರ್ವ್ಯೂಗಳಿಗೆಲ್ಲ. ಸುಮ್ಮನೆ ನಾನು ಡವ್ ಮಾಡಿದ್ದು, ನಾನು ಇಂಟರ್ವ್ಯೂಗಳಿಗೆಲ್ಲ ತುಂಬ ಓಡಾಡ್ತಾ ಇದ್ದೀನಿ, ಎಲ್ಲೂ ಕೆಲಸ ಆಗ್ತಿಲ್ಲ ನನಗೆ, ಜಾಬ್ ಸ್ಟ್ರಕ್ ಆಗ್ತಿದೆ, ನಂದೇನು ನೋಡಿ ಅಂತ. ಅವ್ನು ಹಿಂಗೆ ನೋಡ್ದ ಉಲ್ಟಾ ಸೀದಾ ಎಲ್ಲ ನೋಡ್ದ. ಅವನಿಗೆ ಸಜೆಸ್ಟ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ನಾನು ಕೇಳ್ತಾ ಇರೋದು ಈ ಕ್ಷೇತ್ರ. ಅವ್ನು ಬಂದ್ಬಿಟ್ಟು, ನೀವು ಯಾಕೆ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಬಾರ್ದು ಅಂತಂದ. ನಾನು ಯಾಕೆ ಅಂತಂದೆ, ನಿಮಗೆ ಯಾವುದು ಇಂಟರ್ವ್ಯೂ ಕೆಲಸ ಹಂಗೆಲ್ಲ ಆಗಲ್ಲಪ್ಪ, ನೀನೊಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ರೆ ನಿನಗಾಗುತ್ತೆ, ಯಾಕಂದರೆ ಕಲೆಯಲ್ಲಿ ನೀನು ಮುಂದುವರಿತೀಯ ಅಂತಿದೆ. ಸೊ ನಿನಗೇನೇ ಇದ್ರೂ ಆರ್ಟ್ ಫೀಲ್ಡ್ ಅಂತ ಬಂದ. ಪಾಪ ಅವನು ಆರ್ಟ್ ಅಂತ ಏನು ಸಜೆಸ್ಟ್ ಮಾಡೋದು ಗೊತ್ತಾಗದೆ ಅವ್ನು ಡ್ಯಾನ್ಸ್ ಕ್ಲಾಸ್ ಮಾಡು ಅಂತಿದ್ದಾನೆ. ಯಾಕಂದ್ರೆ ಅವನ ಎದುರು ಕೂತಿರೋದು ಆಕ್ಟರ್ ಅಂತ ಅವನು ಗೊತ್ತಿಲ್ಲ ಸಜೆಸ್ಟ್ ಮಾಡೋಕ್ಕೆ. ಬೇರೆ ಮಿನಿಮಮ್ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ಕೊಂಡು ಹೊಟ್ಟೆ ಪಾಡು ಮಾಡೋ ಅನ್ನಕ್ಕೆ ಅವನೇನಂದ, ನೀನು ಯಾಕೆ ಆರ್ಟ್ ಫೀಲ್ಡ್ ಟ್ರೈ ಮಾಡಬಾರ್ದು, ಒಂದು ಡ್ಯಾನ್ಸ್ ಕ್ಲಾಸಿಂದ ಸ್ಟಾರ್ಟ್ ಮಾಡು, ನಿನ್ನ ಜೀವನ ಬದಲಾಗುತ್ತೆ ಅಂದ ಪಾಪ ಅವನು. ಆವಾಗ ನಾನು ಅವ್ನಿಗಂದೆ, ಇಲ್ಲ ನೀವು ಕ್ಷಮಿಸ್ಬೇಕು, ಆ್ಯಕ್ಚುಲಿ ನಂದು ಫಿಲ್ಮ್ ಬ್ಯಾಕ್ಗ್ರೌಂಡಿಂದ ಬಂದವನೇ, ಚಿಕ್ಕ ವಯಸ್ಸಿಂದ ನಾನು ಚೈಲ್ಡ್ ಆರ್ಟಿಸ್ಟ್ ಅಂದಾಗ ಅವನು ಬಿಸಾಕ್ಬಿಟ್ಟು, ಅದ್ಭುತವಾಗಿದೆ ಭವಿಷ್ಯ, ನೀನು ಮುಚ್ಕೊಂಡು ಅದನ್ನ ಮಾಡೋದು ಬಿಟ್ಟು ಯಾವುದು ಇಂಟರ್ವ್ಯೂ ಅಂತ ಎತ್ಕೊಂಡು ಹೋಗ್ತಿದ್ಯಾ. ಇದು ಯಾವ ಥರ ಟ್ರಾನ್ಸಿಷನ್ ಪೀರಿಯಡ್ ಅಂದರೆ, ನಾನು ಈ ಕಡೆ ಚೈಲ್ಡ್ ಆರ್ಟಿಸ್ಟ್ ಏಜ್ ದಾಟ್ಬಿಟ್ಟಿದ್ದೆ, ಆ ಕಡೆ ಟೀನೇಜು ಅದು ಇದು ಇನ್ನೂ ಬಂದಿರಲಿಲ್ಲ. ಬಟ್ ಅಗೇನ್ ನನ್ನ ಚಿತ್ರ ಫ್ರೆಂಡ್ಸ್ ಅದೆಲ್ಲ ಮಾಡಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಪರ್ಸ್ನಲಿ ಬರ್ತಾ ಇರೋ ಕತೆಗಳ ಮೇಲೆ. ಸೊ ನಾನು ಆಲ್ಮೋಸ್ಟ್ ಇಂಡಸ್ಟ್ರಿ ಬಿಟ್ಬಿಡೋಣ ಅಂತ ಥಿಂಕ್ ಮಾಡ್ತಾ ಇದ್ದಿದ್ದು ಟೈಮ್ ಅದು. ಅವ್ನು ಹಿಂಗಂತಾನೆ, ಈಗೇನು ಮಾಡೋಕ್ಕಾಗುತ್ತೆ. ಸೊ ಯುವರ್ ವಾಟ್ ಈಸ್ ಬೌಂಡ್ ಟು ಹ್ಯಾಪನ್, ದಟ್ ವಿಲ್ ಓನ್ಲಿ ಹ್ಯಾಪನ್. ವಿಶ್ವವಾಣಿ ಟಿವಿ ಸ್ಪೆಷಲ್. ಎಸ್, ಇಲ್ಲಿ ಬರೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬಾರ್ದು. ಸೊ ಏನು ಮಾಡ್ತೀರಾ, ಈಗಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀರಾ.